Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ತರಕಾರಿ ಪಲ್ಯ ಮಾಡೋಣ. ಅವತ್ತು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದೇ ಪೌಡ್ರ್ ಬಳಸಿ ನಾನು ತರಕಾರಿ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಅದಕ್ಕೆ ನಾನು ಒಂದು ಬಟ್ಲು ಕಾಯಿ ತುರಿ ತಗೊಂಡಿದ್ದೀನಿ, ಒಂದು ಟೊಮಾಟೊ, ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಉಪ್ಪು, ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು 2-3 ಇಕ್ಳು ಮತ್ತು ಕರಿಬೇವಿನ ಸೊಪ್ಪು. ನೋಡಿ, ನಾನು ಪೌಡ್ರ್ ಮಾಡಿ ತೋರಿಸಿದ್ನಲ್ಲ ವೀಡಿಯೋದಲ್ಲಿ, ಅದೇ ಪೌಡ್ರು ಇದು. ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಪಲ್ಯಗಳಿಗೆ. ಸ್ವಲ್ಪ ಸಾಸಿವೆ ಒಗ್ಗರಣೆಗೆ. ನೋಡಿ, ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇಲ್ಲ, ಡೈರೆಕ್ಟಾಗಿ ಬಾಣಲೆಲೆ ಬೇಯಿಸ್ಕೊಡೋಣ ತರಕಾರಿನೆಲ್ಲ. ನಿಮಗೆ ಯಾವ್ಯಾವ ತರಕಾರಿ ಇಷ್ಟ ಎಲ್ಲ ತರಕಾರಿನೂ ಹಾಕ್ಬೋದು. ನಾನು ಎಲ್ಲ ತರಕಾರಿ ಮಿಕ್ಸಲ್ಲಿ ಹಾಕಿದ್ದೀನಿ. ಬರೀ ಹೀರೆಕಾಯಿನೂ ತಗೊಂಡು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಈ ಪೌಡ್ರು. ವಿಡಿಯೋ ನೋಡಿ, ಪಲ್ಯದ ಪೌಡ್ರು ಅಂತ ಇದೆ, ಅದರಲ್ಲಿ ಹಾಕಿದ್ದೀವಿ. ಅದು ತುಂಬಾ ಚೆನ್ನಾಗಿರುತ್ತೆ ಪಲ್ಯ. ನೋಡಿ, ನಾನು ತರಕಾರಿ ಜೊತೆನೇ ಟೊಮೊಟೊ ಮತ್ತು ಈರುಳ್ಳಿ ಹಾಕ್ತೀನಿ. ಅದು ಸ್ವಲ್ಪ ಬೆಂದಮೇಲೆ ಆಮೇಲೆ ಉಪ್ಪು ಹಾಕೋಣ. ನೋಡಿ, ಬೆಂದಿದೆ. ನೀವು ಕುಕ್ಕರಲ್ಲೂ ಮಾಡ್ಕೋಬೋದು, ನಾನು ಡೈರೆಕ್ಟಾಗಿ ಪಾತ್ರೆಯಲ್ಲೇ ಮಾಡ್ಕೋತಾ ಇದ್ದೀನಿ. ಇದು ಬಾಣಲಿಲಿ ಚೆನ್ನಾಗಿ ಬೇಯುತ್ತೆ ತರಕಾರಿ. ಆಲೂಗೆಡ್ಡೆ, ಬದನೆಕಾಯಿ, ಹೀರೆಕಾಯಿ ಮತ್ತು ಕ್ಯಾರೆಟು, ಬೀನ್ಸು ಎಲ್ಲ ಮಿಕ್ಸಲ್ಲಿ ಹಾಕಿ ಮಾಡ್ತಾಯಿದ್ದೀನಿ ನಾನು. ಆ ಪೌಡ್ರು ನಾನು ತೋರಿಸಿರಲಿಲ್ಲ, ಪೌಡ್ರು ಪಲ್ಯ ಮಾಡೋದನ್ನು ನೋಡಿ. ಅದಕ್ಕೆ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಅರ್ಧ ಬೆಂದಿದೆ ತರಕಾರಿ. ಉಪ್ಪು ಮತ್ತು ಕಾಯಿ ತುರಿ ನೋಡಿ. ಈ ಚಿಕ್ಕ ಸ್ಪೂನ್ ಅದಕ್ಕೆ ಒಂದು 3-4 ಸ್ಪೂನ್ ಹಾಕ್ತೀನಿ ನಾನು. ದೊಡ್ಡ ಸ್ಪೂನಲ್ಲಾದರೆ 1 ಸ್ಪೂನು 2 ಸ್ಪೂನ್ ಹಾಕಿದ್ರೆ ಸಾಕು. ನೋಡಿ, ಚಿಕ್ಕದು ಸ್ಪೂನು, ಅದಕ್ಕೋಸ್ಕರ ನಾನು 4-5 ಸ್ಪೂನ್ ಹಾಕಿದ್ದೀನಿ. ನೀವು ತರಕಾರಿ ಎಷ್ಟು ಪಲ್ಯ ಮಾಡ್ತೀರಾ ಅದ್ರ ಮೇಲೆ ನೋಡಿ ಹಾಕ್ರಿ. ಬೇರೆ ಏನು ಪೌಡ್ರ್ ಹಾಕೋದು ಬೇಡ, ಇಷ್ಟು ಹಾಕಿದ್ರೆ ಸಾಕು. ಈ ಪೌಡ್ರು ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೆ ಮತ್ತು ಚಪಾತಿಗೆ, ರೊಟ್ಟಿಗೆ ಹಂಗೇನೂ ತಿನ್ಬೋದು. ಆ ಥರ ಅಷ್ಟು ರುಚಿಯಾಗಿರುತ್ತೆ. ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ನೋಡಿ, ಆ ಕಡೆ ಒಂದು ಇದಿಟ್ಟು ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕೋಣ. ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಇನ್ನೇನು ಹಾಕಿಲ್ಲ ಅದಕ್ಕೆ. ನಾನು ಈರುಳ್ಳಿ ಏನೂ ಒಗ್ಗರಣೆಗೆ ಹಾಕಿಲ್ಲ, ಡೈರೆಕ್ಟಾಗಿ ಇದಕ್ಕೆ ಬೇಯಕ್ಕೆ ಹಾಕಿದ್ನಲ್ಲ ಟೊಮೊಟೊ ಮತ್ತು ಈರುಳ್ಳಿನ. ಇದಕ್ಕೇನು ಹುಣಸೆಹಣ್ಣು ಏನು ಬೇಡ, ಟೊಮೊಟೊ ಹಾಕಿರೋದಕ್ಕೋಸ್ಕರ ಹುಣಸೆಹಣ್ಣು ಬೇಡ. ನಿಮಗೆ ಬೇಕಂದರೆ ಹುಣಸೆಹಣ್ಣು ಹಾಕ್ಕೋಬೋದು. ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಆಯಿತು. ನೋಡಿ, ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ. ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಮಿಕ್ಸ್ ಮಾಡಿ ಚೆನ್ನಾಗಿ ಬೆಂದಿದೆ ಇದು. ನೋಡಿ, ತರಕಾರಿನೇ ಕಾಣಿಸ್ತಾ ಇಲ್ಲ, ಎಲ್ಲ ಬೆಂದೋಗಿದೆ. ಕುಕ್ಕರಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬೆಂದು ಕಾಣಿಸೋದೇ ಇಲ್ಲ. ಇದರಲ್ಲೇ ಚೆನ್ನಾಗಿ ಬೆಂದಿದೆ ನೋಡಿ, ಫುಲ್ ಆಗಿದೆ. ನೋಡಿ, ಗ್ಯಾಸ್ ಬಂದ್ ಮಾಡ್ತೀನಿ. ಪಲ್ಯ ರೆಡಿ ಆಯಿತು ನೋಡಿ, ರೆಡಿಯಾಗಿದೆ. ಒಂದು ಪಾತ್ರೆ, ಒಂದು ಪ್ಲೇಟಿಗೆ ತಗೊತೀನಿ. ನೋಡಿ, ಪಲ್ಯ ರೆಡಿಯಾಗಿದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಇದ್ರ ಗಂಜಿ, ಕುಶಲಕ್ಕಿ ಅನ್ನಕ್ಕೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಏನಿಲ್ಲ ಅಂದರೆ ಈ ಥರ ಪಲ್ಯ ಮಾಡಿಕೊಂಡು ಕುಶಲಕ್ಕಿ ಗಂಜಿನೂ ಮಾಡಿದ್ದೆ ನಾನು ಮಧ್ಯಾಹ್ನ. ಆ ಗಂಜಿನೂ ಇದೆ. ಇದು ರಾತ್ರಿ ಊಟಕ್ಕೆ ನಾನು ಪಲ್ಯ ಮಾಡಿದ್ದು. ಇವಾಗ ಚಪಾತಿ ಮಾಡ್ತೀನಿ ನಾನು ನೋಡಿ. ಅದ್ರ ಜೊತೆ ಗಂಜಿ ಅನ್ನನೂ ಇದೆ, ಕುಶಲಕ್ಕಿ ಗಂಜಿ. ಇದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ. ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ, ಚಪಾತಿಗೆ, ಕುಶಲಕ್ಕಿ ಅನ್ನಕ್ಕೆ. ಎಲ್ರಿಗೂ ಬಾಯ್ ಬಾಯ್. ಫುಲ್ ವಿಡಿಯೋ ವಾಚ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ರಿಗೂ ಬಾಯ್ ಬಾಯ್. ಮನೇಲಿ ಒಂದು ಸಲ ಟ್ರೈ ಮಾಡಿ.